ఎస్ఎల్సీలో 602 మార్కులు తీసింది నా బిడ్డ. ఎస్ఎల్సీలో 602 మార్కులు తీసింది నా బిడ్డ. నా పేరు ಪ್ರದೀಪ್ ಕುಮಾರ್. ನಾನು ಆಟೋ ಡ್ರೈವರ್. ಹೋದ್ ಸಾರಿ ರಿಸಲ್ಟ್ ಚೆನ್ನಾಗಿ ಬಂದಿತ್ತು, ಆದ್ರೆ ಈ ಸಾರಿನೂ ತುಂಬಾ ಚೆನ್ನಾಗಿ ಬಂದಿದೆ. ತುಂಬಾ ಎಜುಕೇಶನ್ ಚೆನ್ನಾಗಿದೆ ಸರ್. ನಮ್ಮ 600 ಮಾರ್ಕ್ಸ್ ತೆಗೆದಿದ್ದಾಳೆ, ಸೆಕೆಂಡ್ ಟಾಪರ್ ಬಂದಿದ್ದಾಳೆ. ಚೆನ್ನಾಗಿ ಹೇಳ್ಕೊಡ್ತಾರೆ, ಒಳ್ಳೆ ಎಜುಕೇಶನ್. ಎಲ್ಲ ಪೇರೆಂಟ್ಸ್ಗೂ ಹೇಳೋದು ಒಂದೇ, ಇಂಥ ಶಾಲೆ ಸಿಕ್ಕೋದು ನಮ್ಮ ಅದೃಷ್ಟ ಅಂತ, 90% ತೆಗೆದಿದ್ದಾಳೆ. 90% ತೆಗೆದಿದ್ದಾಳೆ. ಸಂತೋಷ ಆಗ್ತಿದೆ. ಈ ಸಂತೋಷ ಯಾವ್ದ್ರಿಂದ ಅಂದ್ರೆ ನಮ್ಮ ಶಾಲೆ TM ಇಂಟರ್ನ್ಯಾಷನಲ್ ಸ್ಕೂಲಿಂದಾನೇ ಸಾಧ್ಯ. ಈ TM ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಬರೀ ಶಿಕ್ಷಣದ ಬಗ್ಗೆ ಮಾತ್ರ ಅಲ್ಲ ಹೇಳೋದು. మేము ఎవరో చదివిండ్లదో మొదలు సార్ అట్లా సార్కి నీ సిక్తే ఇంకా 10 ఏళ్ళు చదివిస్తాను. ಮತ್ತೆ ದೊಡ್ಡವ್ರಿಗೆ, ಚಿಕ್ಕವ್ರಿಗೆ, ಮತ್ತೆ ಟೀಚರ್ಸ್ಗೆ ಎಲ್ರಿಗೂ ನಮಸ್ಕಾರ. TM ಇಂಟರ್ನ್ಯಾಷನಲ್ ಸ್ಕೂಲು, ನಾನು ನಮ್ಮ ಮಗುನ ಬೆಂಗಳೂರಲ್ಲಿ ಓದಿಸ್ತಾ ಇದ್ದೆ, AKR ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ. ಮತ್ತೆ ನಾವು ಕಾರಣಾಂತರದಿಂದ ನಾವು ಖಾಲಿ ಮಾಡ್ಕೊಂಡು ಮುಳಬಾಗಿಲಿಗೆ ಬಂದ್ವಿ, ಮತ್ತೆ ಇಲ್ಲಿ ಸೇರಿಸಿದ ಸ್ಕೂಲ್ಗೆ. ಆದರೆ ಅಲ್ಲಿಗೂ ಇಲ್ಲಿಗೂ ಚೆನ್ನಾಗಿರಲ್ಲ ಎಜುಕೇಷನ್ ಅಂತ ನಾನು ತುಂಬ ಥಿಂಕ್ ಮಾಡಿದೆ. ಆದರೆ ಇಲ್ಲಿ ತುಂಬ ಚೆನ್ನಾಗಿದೆ ಎಜುಕೇಷನ್. ಮುಳಬಾಗಿಲು ತಾಲೂಕಲ್ಲಿ TM ಇಂಟರ್ನ್ಯಾಷನಲ್ ಸ್ಕೂಲು ಚೆನ್ನಾಗಿದೆ ಎಜುಕೇಷನ್ನು. ಮತ್ತು ಟೀಚರ್ಸ್ ಆಗಲಿ, ಮತ್ತು ಎಲ್ಲರೂ ಮಧು ಸರ್ ಆಗಲಿ, ಅವರು SLCಯಲ್ಲಿ ಯಾವ ಥರ ಇದು ಮಾಡ್ತಾರೆ ಅನ್ನೋದು ನನಗೆ ತುಂಬ ಭಯ ಇತ್ತು. ಅಂದರೆ ರೀಸೆಂಟಾಗಿ 2025ರಲ್ಲಿ ಇವರು ಫಸ್ಟ್ ಅಟೆಂಪ್ಟ್ ಮಾಡಿದ್ದು ಸ್ಕೂಲಲ್ಲಿ SLCಗೆ. ಮತ್ತು ಹಿಂಗೆ ಬರುತ್ತೆ, ಹೋದ್ ಸಾರಿ ರಿಸಲ್ಟು ಚೆನ್ನಾಗಿ ಬಂದಿತ್ತು, ಆದರೆ ಈ ಸಾರಿನೂ ತುಂಬ ಚೆನ್ನಾಗಿ ಬಂದಿದೆ. ಅವರು ತುಂಬ ಕಷ್ಟ ಹಾರ್ಡ್ ವರ್ಕ್ ಮಾಡಿದ್ರು. 625 ಒಂದು 10 ಮಕ್ಕಳನ್ನಾದ್ರೂ ತರಿಸ್ಬೇಕು ಅಂತ ಪಾಪ. ಆದರೆ ಇರೋ ಮಟ್ಟಿಗೆ ಒಳ್ಳೆ ರಿಸಲ್ಟ್ ಬಂದಿದೆ, ತುಂಬ ಖುಷಿ ಆಗ್ತಾ ಇದೆ. ಎಲ್ರಿಗೂ ನಮಸ್ಕಾರ ಸರ್. నా పేరు ప్రదీప్ కుమార్. నేను ఆటో డ్రైవర్. నా కూతురునే బేబీ సిటీ నింకైతే వేసింది. ఎస్ఎల్సీలో 602 మార్కులు తీసింది నా బిడ్డ. మధు సార్ది, మేడం, టీచర్సు అంతా బాగా ఉంచి చేయండారు. స్కూల్లో ఇది మా సొంత స్కూల్ ఉన్నట్లా. మా బిడ్డలు ప్రతి ఒక్కరు, నా కొడుకు, నా కూతురులో, నా తొమ్మిది కొడుకులు అందరూ ఈడే చదువుతూ ఉండేది. ఎలా చదువుతూ ఉండేది అంటే ఈ స్కూల్ బాగుండేది కాబట్టి చెప్పిస్తూ ఉన్నారు. మధు సారు, మేడం పంకజ మేడం, ఫస్ట్ మెయిన్ పంకజ మేడము వాళ్ళ క్లాస్ టీచర్. ఆయన బాగా చెప్పించింది అందరికి, చిన్నోళ్ళకి. మధు సారు, షర్మిల మేడము, గీతా మేడము, ప్రీతి మేడం, వీళ్ళంతా కష్టపడేదానికే నా బిడ్డ ఇంత మాత్రం తీయండేది. స్కూల్కి ఫస్ట్ వచ్చింది. నాకు గౌరవం కదా, ಮಧು ಸಾರ್ದಿ ಮಾದಿ ಅಂತ ಪಾಪ ಗೌರವ ಇದೆ. ನಮ್ಮ ಹೆಸರು ಪ್ರತಿಭಾ ಸರ್. ನಮ್ಮ ಮಗುನ ಇಲ್ಲಿ TM ಇಂಟರ್ನ್ಯಾಷನಲ್ ಸ್ಕೂಲು ಅದಲ್ಲಿ ಅಡ್ಮಿಷನ್ ಮಾಡಿಸಿದ್ದೀವಿ. ಮಗು ಹೆಸರು ಬಂದು ತನುಶ್ರೀ ಅಂತ. 600 ಸ್ಕೋರ್ ಮಾಡಿದ್ದಾರೆ. ಅದು ಬರಬೇಕು ಅಂತ ಕಾರಣ ಮಧು ಸಾರು ಮತ್ತು ಸ್ಕೂಲ್ ಸ್ಟಾಫು, ಅವ್ರಿಗೆಲ್ಲ ನಮ್ಮ ಕೃತಜ್ಞತೆಗಳು ಮಾಡ್ತಾ ಇದ್ದೀವಿ ಸರ್. ಮುಂದೆ 625 ಸ್ಕೋರ್ ಮಾಡಬೇಕು ಅಂತ ನಮ್ಮ ಆಸೆ. ತುಂಬ ಖುಷಿಯಾಗಿದೆ ಸರ್. ತುಂಬ ಎಜುಕೇಶನ್ ಚೆನ್ನಾಗಿದೆ ಸರ್. ನಮ್ಮ ಮಕ್ಕಳು 7 ಜನ ಹಾಕಿದ್ದೀವಿ ಸರ್ ಇಲ್ಲಿ. ಮುಂದೆ ಇನ್ನೂ ಚೆನ್ನಾಗಿ ಅಡ್ಮಿಷನ್ ಆಗಬೇಕು. ಎಲ್ಲ ಚೆನ್ನಾಗಿ ಓದ್ತಾರೆ ಸರ್. ಎಲ್ಲ ಸ್ಟಾಫ್ ಸ್ಟೂಡೆಂಟ್ಗಳೇ ಸರ್. నా పేరు వచ్చి రాజేంద్ర, కూతురు పేరు వచ్చి ఇందు. మేము ఎవరో చదివిండ్లదో మధు సార్ అట్లా సార్కి నీ సిక్తే ఇంకా 10 ఏళ్ళు చదివిస్తాను అంత మట్టుకు మీ స్కూల్ సిక్తే. మేము ಸೇದ್ದಿಮೋ ಡ್ರೈವರ್. ನನ್ನ ಹೆಸರು ನರಸಿಂಹ ಅಂತ, ನನ್ನ ಮಗಳ ಹೆಸರು ತೇಜಸ್ವಿನಿ ಅಂತ. ಇಲ್ಲಿ TM ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದಿದ್ದಾಳೆ. 625ಗೆ 600 ಮಾರ್ಕ್ಸು ತೆಗೆದಿದ್ದಾಳೆ, ಸೆಕೆಂಡ್ ಟಾಪರ್ ಬಂದಿದ್ದಾಳೆ. ಅದಕ್ಕೆ ನಮಗೆ ಮತ್ತು ನಮ್ಮ ಮನೆಯವರಿಗೆ ಎಲ್ಲ ಖುಷಿ ಅನಿಸ್ತಿದೆ ಸರ್. ಇಷ್ಟು ಮಾತ್ರ ಶಾಲೆ ಸಿಕ್ಕೋದು ನಮ್ಮ ಅದೃಷ್ಟ ಅಂತ ಭಾವಿಸ್ತೀನಿ ಸರ್. ಸರ್ ಎಲ್ಲ ಪೇರೆಂಟ್ಸ್ಗೂ ಹೇಳೋದು ಒಂದೇ, ಇಂಥ ಶಾಲೆ ಸಿಕ್ಕೋದು ನಮ್ಮ ಅದೃಷ್ಟ ಅಂತ ನನ್ನ ಮನಸ್ಸಿಗೆ ಭಾವಿಸ್ತೀನಿ ಸರ್. ಎಲ್ಲರಿಗೂ ನಮಸ್ಕಾರ. ಮನೋಜ್ ಕುಮಾರ್ ನನ್ನ ಮಗ TM ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಹಾಕಿದ್ದೀನಿ. LKG ಇಲ್ಲಿ ಹಾಕಿರೋದು. ಚೆನ್ನಾಗಿ ಹೇಳ್ಕೊಡ್ತಾರೆ, ಒಳ್ಳೆ ಎಜುಕೇಷನ್ನು. ನಾನು 7th ಇಲ್ಲೇ ಹಾಕಿದ್ದೆ. ಆಮೇಲೆ ಬೆಂಗಳೂರಲ್ಲಿ 2 ವರ್ಷ ಹಾಕಿದ್ದೆ. ಅಲ್ಲಿ 6% ಬಂದಿತ್ತು ಇದು 6% ಬಂದಿತ್ತು. ಇಲ್ಲಿ 80% ಬಂದೈತೆ. ಒಳ್ಳೆ ಸ್ಕೂಲು, ಒಳ್ಳೆ ಎಜುಕೇಷನ್ನು. ಟೀಚರ್ಸು ಅಷ್ಟೇ ಚೆನ್ನಾಗಿ ಹೇಳ್ಕೊಡ್ತಾರೆ. ಬೆಳಗ್ಗೆ ಸಾಯಂಕಾಲ ಕೂಡ ಎಲ್ಲ ಇದು ಮಾಡಿದ್ದಾರೆ, ಸ್ಪೆಷಲ್ ಕ್ಲಾಸು.
ಎಲ್ಲ ಚೆನ್ನಾಗಿ ಮಾಡಿಕೊಟ್ಟವ್ರೆ. 507 ಮಾರ್ಕ್ಸ್ ತೆಗೆದಿದ್ದಾನೆ. ನನಗೇನೋ ನೆಮ್ಮದಿ ಆಯಿತು. ನಮ್ಮ ಮನೆಯಲ್ಲೂ ಅಷ್ಟೇ ಪರವಾಗಿಲ್ಲ ಅಂದರು. ನನ್ನ ಹೆಸರು ಕುಮಾರಿ ಅಂತ, ನನ್ನ ಮಗಳ ಹೆಸರು ಪೂಜಾ ಅಂತ. ಟಿ ಎಮ್ ಇಂಟರ್ನ್ಯಾಷನಲ್ಗೆ ತುಂಬ ಥ್ಯಾಂಕ್ಸು. ಟೀಚರ್ಸ್ಗೆ, ಮಧುಮೋಹನ್ ಸರ್ಗೆ ಎಲ್ರಿಗೂ ತುಂಬ ಥ್ಯಾಂಕ್ಸು. ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನೈಟು 11 ಗಂಟೆ ತನಕ ಹೇಳ್ಕೊಟ್ಟಿದ್ದಾರೆ. ಅವರು ಫ್ಯಾಮ್ಲಿ ಎಲ್ಲ ಬಿಟ್ಟು ಟೀಚರ್ಸು ತುಂಬ ಕಷ್ಟಪಟ್ಟಿದ್ದಾರೆ. ಆದರೂ ಪೂಜಾನ ಬೆಂಗಳೂರಲ್ಲಿ ಹಾಕಿದ್ದೆ, 8ಗೆ ಇಲ್ಲಿ ತಗೊಬಂದು ಹಾಕಿದ್ವಿ. ಆವಾಗ 1 ವರ್ಷ ತುಂಬ ಹತ್ಕೊಂಡ್ಲು. ಅರ್ಥ ಆಗಿಲ್ಲ ನನಗೆ, ಏನು ಅರ್ಥ ಆಗಿಲ್ಲ ಅಂತ ಮನೇಲಿ ಹತ್ಕೊಂಡ್ಲು. ಟೀಚರ್ಸ್ ಒಂದೇ ಮಾತಾಡಿದ್ವಿ, ಈ ವರ್ಷ ಬಿಡಿ, ನಮಗೆ ನಾವು ಇಂಪ್ರೂವ್ ಮಾಡ್ತೀವಿ ಅಂತ ಹೇಳಿದರು. ಮತ್ತು ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ, ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. 90% ತೆಗೆದಿದ್ದಾಳೆ. ತುಂಬ ಥ್ಯಾಂಕ್ಸ್ ಎಲ್ಲರೂ. ನಮಸ್ಕಾರಗಳು. ನನ್ನ ಮಗ ಇವತ್ತು SSLCಯಲ್ಲಿ 501 ಮಾರ್ಕ್ಸನ್ನು ತಗೊಂಡಿದ್ದಾನೆ. ನಂಗೆ ತುಂಬ ಖುಷಿ ಆಗ್ತಿದೆ. ಬಟ್ ಆದರೆ ಈ ಒಂದು ಶ್ರಮೆ, ಅವನು ಪಟ್ಟಿರೋ ಶ್ರಮೆಗೆ ಕಾರಣ ನಮ್ಮ ಒಂದು ಶಾಲೆಯ ಟೀಚರ್ಸು ಮತ್ತು ಸರ್ ಮಧುಮೋಹನ್ ಸರು, ಶರ್ಮಿಳಾ ಮೇಡಮ್ಮು, ಇವರ ಒಂದು ಮೋಟಿವೇಶನಿಂದ ಅವನು ಇವತ್ತು ಅಷ್ಟು ಒಂದು ಅಂಕಗಳನ್ನು ಗಳಿಸಿದ್ದಾನೆ. ಏಕೆಂದರೆ ಅವನು ಫಸ್ಟು ನಾನು ಸೇರಿಸಿದಾಗ 9ಗೆ ಸೇರಿಸಿದೆ ಇವನಿಗೆ. ಅವಾಗ ಅವ್ನು ಏನು ಓದ್ತಾ ಇರಲಿಲ್ಲ. ತುಂಬ ಅವನಿಗೆ ಏನಾದರೂ ಹೇಳಿದ್ರೆ ಕೋಪ ಜಾಸ್ತಿ, ದುಡುಗ್ಬಿಡ್ತಾ ಇದ್ದ. ನಾನು ಓದಲ್ಲ, ನಾನು ಸ್ಕೂಲ್ಗೆ ಬರಲ್ಲ ಅಂತ ಹೇಳ್ತಾ ಇದ್ದ. ಆದರೆ ತುಂಬ ಮೋಟಿವೇಟ್ ಮಾಡಿದ್ದಾರೆ ನಮ್ಮ ಟೀಚರ್ಸು. ಮತ್ತು ಯಾವಾಗ ನೋಡಿದ್ರು ಟೆಸ್ಟ್ಗಳಲ್ಲಿ ಸಿಂಗಲ್ ಡಿಜಿಟ್ ನಂಬರ್ ಬರ್ತಾ ಇತ್ತು. ಅವ್ನು ಏನಪ್ಪ ಇದು ಮಾರ್ಕ್ಸು ಅಂದರೆ, ನನಗೆ ಅಷ್ಟೇ ಬರೋದು, ನಾನು ಓದಲ್ಲ ಅಂತ ಹೇಳ್ತಾ ಇದ್ದ. ಆ ಥರ ಇದ್ದವನು ಇವತ್ತು ನಾನು ಓದ್ತೀನಿ, ಇನ್ನು ಮುಂದೇನು ನಾನು ವಿದ್ಯಾಭ್ಯಾಸ ಮಾಡ್ತೀನಿ, ನಾನು ಇದಾಗ್ತೀನಿ ಅಂತ ಹೇಳ್ತಾ ಇದ್ದೆ. ನಂಗೆ ತುಂಬ ಸಂತೋಷ ಆಗ್ತಿದೆ. ಈ ಸಂತೋಷ ಯಾವುದರಿಂದ ಅಂದರೆ ನಮ್ಮ ಶಾಲೆ TM ಇಂಟರ್ನ್ಯಾಷನಲ್ ಸ್ಕೂಲಿಂದನೇ ಸಾಧ್ಯ. ನಮ್ಮ ಸಾರು, ನಮ್ಮ ಟೀಚರ್ಸು, ಎಲ್ಲದಕ್ಕಿಂತ ನಮ್ಮ ಪಂಕಜ ಮೇಡಮ್ ತುಂಬಾ ಮೋಟಿವೇಟ್ ಮಾಡ್ತಾ ಇದ್ರು. ಶರ್ಮಿಳಾ ಮೇಡಮ್ ಅವರು ಕೂತ್ಕೊಂಡು ಪಕ್ಕದಲ್ಲಿ ಕೂಡಿಸ್ಕೊಂಡು, ನೇಹಾ ನೀನು ಈ ಥರ ಮಾಡಿದ್ರೆ ಆಗಲ್ಲ, ನಿನ್ನಲ್ಲಿ ಟ್ಯಾಲೆಂಟ್ ಇದೆ, ನೀನು ಮಾಡ್ತೀಯಾ, ನೀನು ಮಾಡಿ ತೋರಿಸು ಅಂತ ತುಂಬಾ ಮೋಟಿವೇಟ್ ಮಾಡಿದ್ರು. ನನಗೆ ತುಂಬ ಸಂತೋಷ ಆಗಿದೆ ಇವತ್ತು. ತುಂಬ ಹ್ಯಾಪಿ ಸರ್, ಹ್ಯಾಪಿಯಾಗಿ ಫೀಲ್ ಆಗ್ತಾ ಇದ್ದೀನಿ. ನನ್ನ ಮಗ ಅಷ್ಟೊಂದು ಮಾರ್ಕ್ಸು ತಗೊಂಡಿದ್ದಾನೆ ಅಂದರೆ ಎಲ್ಲ ಟೀಚರ್ಸ್ಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಹ್ಯಾಪಿ ಸರ್. ಎಲ್ಲರಿಗೂ ನಮಸ್ಕಾರ. ನಾನು ನನ್ನ ಮಗಳು TM ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಓದ್ತಾ ಇದ್ದಾಳೆ. ಈ ಶಾಲೆ ಬಗ್ಗೆ ಹೇಳ್ಬೇಕಂದ್ರೆ ಒಳ್ಳೆ ಎಜುಕೇಷನ್ ಇದೆ. ಇಲ್ಲಿ ಎಲ್ಲ ಟೀಚರ್ಸು ಮಕ್ಕಳಿಗೆ ಯಾವ ರೀತಿ ಅರ್ಥ ಆಗಬೇಕು ಆ ರೀತಿ ಅರ್ಥ ಮಾಡಿಸ್ತಾರೆ. ಎಷ್ಟೇ ಹೊತ್ತಲ್ಲಾದ್ರೂ ಅವ್ರಿಗೆ ಡೌಟ್ ಏನಾದರೂ ಇದೆ ಅಂದರೆ ಅವ್ರು ಕಾಲ್ ಮಾಡಿ ಕೇಳ್ಬೋದಿತ್ತು. ಅವ್ರಿಗೆ ಅರ್ಥ ಆಗಿಲ್ಲ ಅನ್ನೋ 1 ಸತಿ ಅಲ್ಲ 2 ಸತಿ ಅಲ್ಲ ಅರ್ಥ ಮಾಡಿಸ್ತಾ ಇದ್ರು. ಮತ್ತು ಅದೇ ರೀತಿ ಮ್ಯಾನೇಜ್ಮೆಂಟ್ ಆಗಲಿ, ಪ್ರಿನ್ಸಿಪಲ್ ಆಗಲಿ, ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಮಕ್ಕಳನ್ನ ತುಂಬ ಮೋಟಿವ್ ಮಾಡಿದ್ದಾರೆ. ಯಾವಾಗ ಅವರು ಕುಗ್ತಾ ಇದ್ರು, ನೀನು ಈ ಥರ ಮಾಡಿ, ಆ ಥರ ಮಾಡಿ ಅಂತ ಹೇಳಿ ಅವರಿಗೆ ಮೋಟಿವ್ ಮಾಡಿ ಒಳ್ಳೆ ಮಾರ್ಕ್ಸ್ ತೆಗೆಯೋದಕ್ಕೆ ಸಹಾಯ ಮಾಡಿದ್ದಾರೆ. ನಾನು ಏನು ಹೇಳ್ತೀನಿ ಅಂದರೆ, ಈ TM ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಬರೀ ಶಿಕ್ಷಣದ ಬಗ್ಗೆ ಮಾತ್ರ ಅಲ್ಲ ಹೇಳೋದು, ಅವ್ರಿಗೆ ಮಕ್ಕಳು ಯಾವ ರೀತಿ ಶಿಸ್ತಿನಿಂದ ವರ್ತಿಸ್ಬೇಕು, ಮಾನವೀಯ ಮೌಲ್ಯಗಳೇನು, ಆ ಮೌಲ್ಯಗಳೆಲ್ಲ ಕಲಿಸ್ಕೊಡ್ತಾರೆ. ಮತ್ತೆ ಅಷ್ಟೇ ಅಲ್ಲದೇ ಬೇರೆ ರೀತಿಯ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಆಗಲಿ, ಕ್ರೀಡೆಗಳಲ್ಲಾಗಲಿ, ಮತ್ತೆ ವ್ಯಾವಹಾರಿಕ ಜ್ಞಾನ ಬೆಳೆಸೋದ್ರಲ್ಲಾಗಲಿ ಎಲ್ಲ ಸಹಾಯ ಆಗಿದೆ. ಸೊ ನಾನು ಏನು ಹೇಳ್ತಿದ್ದೀನಿ ಅಂದರೆ, ಬೇರೆ ಪೇರೆಂಟ್ಸ್ಗೂ ಒಂದ್ಸರಿ ಬಂದು ನಮ್ಮ TM ಇಂಟರ್ನ್ಯಾಷನಲ್ ಶಾಲೆಯನ್ನ ನೋಡಿ ನಿಮ್ಮ ಮಕ್ಕಳನ್ನ ಸೇರಿಸಿ ಅಂತ ನಾನು ಕೇಳ್ಕೊತೀನಿ. ಯಾಕೆ ಅಂದರೆ ನನ್ನ ಮಗಳು ಇಲ್ಲಿ ಓದಿರೋದ್ರಿಂದ ನನಗೆ ತುಂಬ ಸಹಾಯ ಆಗಿದೆ. ಧನ್ಯವಾದ.